ಇನ್ನು ಪ್ರಮುಖವಾಗಿ ಈ ಸದನದಲ್ಲಿ ನಾವು ಈ ಸರ್ಕಾರ ದಿವಾಳಿ ಆಗಿದೆ, ಈ ಗ್ಯಾರಂಟಿ ಯೋಜನೆಯನ್ನು ನೀವು ಮಾಡಿ, ನಾವೇನು ವಿರೋಧ ಮಾಡಲ್ಲ, 5 ಅಲ್ಲ 10 ಮಾಡಿ, ನಮ್ಮದೇನು ವಿರೋಧ ಇಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಅದನ್ನು DBT ಮುಖಾಂತರ ಹೋಗೋದು ಅಲ್ವಾ, DBT ಮುಖಾಂತರ ಹೋಗೋದು. 2000 DBT ಹೋಗ್ತೈತೆ, ಇನ್ನು ಕರೆಂಟು ಅದು ಹಾಗೆ ಡೈರೆಕ್ಟಾಗಿ ಹೋಗ್ತೈತೆ. ಯುವಕರಿಗೆ ಭತ್ಯ ಯುವ ನಿಧಿ ಅದು ಡೈರೆಕ್ಟಾಗಿ ಹೋಗ್ತೈತೆ. ಇಲ್ಯಾಕೆ ಕಾಂಗ್ರೆಸ್ ಅವ್ರ ಪೂಜಾರಿಗಳು ಬೇಕಿಲ್ಲಿ, ಈ ಡೋಂಗಿ ಪೂಜಾರಿಗಳು, ಇಲ್ಲಿ ಕಾಂಗ್ರೆಸ್ಸಿನ ಡೋಂಗಿ ಪೂಜಾರಿಗಳು ಯಾಕೆ ಬೇಕು ಇಲ್ಲಿ? ಅವ್ರಿಗೆ ಸುಮಾರು 60 ಕೋಟಿ ವೆಚ್ಚ ಆಗ್ತೈತೆ ಡೈರೆಕ್ಟಾಗಿ ಸಂಬಳ ಮುಖಾಂತರ. ಆಮೇಲೆ ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲಿ 60% ಮೇಲೆ ಇಲ್ಲೇ ಇಲ್ಲ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲೂ ಇಲ್ಲ. ಕೆಲವು ಇಲಾಖೆಯಲ್ಲಿ ಅನಿಮಲ್ ಹಸ್ಬೆಂಡ್ರಿ, ಸೆರಿಕಲ್ಚರು ಅಲ್ಲಿ 20% ಇದ್ದಾರೆ, 80% ಖಾಲಿ ಇದೆ. ಈಗ ಇವರೆಲ್ಲರೂ ಮೀಟಿಂಗ್ಗಳು ತಗೊಳಕ್ಕೆ ಶುರು ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಹೋಗಿ ಅವರ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಮಾಡೋಕ್ಕೆ ಈಗಲೇ ರಾಶಿಗಟ್ಟಲೆ ಕೆಲಸ ಇದೆ. ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಕೆಟ್ಟು ನಿಂತೋಗಿರೋ ಸರ್ಕಾರ ಇದು, ಕುಲುಗೆಟ್ಟು ಹೋಗಿರೋ ಸರ್ಕಾರ. ಇನ್ನು ಅಧಿಕಾರಿಗಳೆಲ್ಲ ಇವ್ರ ಮನೆ ಬಾಗಿಲಿಗೆ ಹೋದರೆ ಕೆಲಸ ಮಾಡೋರು ಯಾರು? ಆ ದೃಷ್ಟಿಯಿಂದ ಇದನ್ನು ನಾವು ಸದನದಲ್ಲಿ ಹೋರಾಟ ಮಾಡಿದ್ದೀರಿ. ಇದರಿಂದ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಅವರೇನು ಕೊಟ್ಟಿದ್ದಾರೆ, ಟ್ಯಾಕ್ಸ್ ಪೇಯರ್ಸು, ನಮ್ಮನೆ ರಸ್ತೆ ಸರಿ ಹೋಗಲಿ, ನಮಗೆ ಕುಡಿಯೋಕ್ಕೆ ನೀರು ಸರಿಗೆ ಬರಲಿ, ನಮ್ಗೆ ಆಸ್ಪತ್ರೆ ಮೆಡಿಸನ್ಗಳು ಸಿಗಲಿ ಅಂಥೇಳಿ ಜನ ಟ್ಯಾಕ್ಸ್ ಕಟ್ಟೋದು. ಆದರೆ ಇವರು ಆಸ್ಪತ್ರೆಗೆ ಮೆಡಿಸನ್ನೂ ಇಲ್ಲ, ಆಸ್ಪತ್ರೆ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಡಬಲ್ಲು ತ್ರಿಬಲ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಫ್ರೀಯಾಗಿ ಹೋಗ್ಬೋದು ಅಂತ. ಈ ಸರ್ಕಾರಿ ಆಸ್ಪತ್ರೆ ಹೆಜ್ಜೆ ಇಕ್ಬೇಕಾದ್ರೆ ಅಲ್ಲಿ ಕೌಂಟ್ ಇಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಸರ್ಕಾರಿ ಆಸ್ಪತ್ರೆಗಳು ಈಗ ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಹೇಗೆ ಪ್ರೈವೇಟವರು ಇದೆಯಲ್ಲ, ಮೊದಲು ಹೋಗಿ ರಿಸೆಪ್ಷನ್ನಲ್ಲಿ ಬರ್ಸ್ಬೇಕು, ಆಮೇಲೆ ನೀವು ಅಡ್ವಾನ್ಸ್ ದುಡ್ಡು ಕಟ್ಟಬೇಕು, ಆಮೇಲೆ ಒಳಗಡೆ ಹೋಗ್ಬೇಕು. ಈಗ ಪ್ರೈವೇಟ್ ಆಸ್ಪತ್ರೆಗೂ ಸರ್ಕಾರಿ ಆಸ್ಪತ್ರೆಗೂ ಏನು ವ್ಯತ್ಯಾಸ. ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆ, ಪ್ರಾರಂಭದಲ್ಲೇ ಕೌಂಟ್ರ್ ಇಟ್ಬಿಟ್ಟವ್ರು. ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಬೇಕು, ಅಲ್ಲಿ ದುಡ್ಡು ಕಟ್ಟಬೇಕು, 30 ರೂಪಾಯಿ ದುಡ್ಡು ಕಟ್ಟಬೇಕು. ಯಾರೋ ಬಡವ ಅವನು, ಗತಿ ಇಲ್ದೋನು ಅಂತ ಇಟ್ಕೊಳ್ಳಿ, ಅವನ ಹತ್ರ 30 ರೂಪಾಯಿ ಇಲ್ಲ ಅಂದರೆ ಅವನು ಒಳಗೋ ಅಡ್ಮಿಷನ್ನೇ ಇಲ್ಲ, ಅವನಿಗೆ ಅಡ್ಮಿಷನ್ನೇ ಇಲ್ಲ ಅವನಿಗೆ. ಬಡವರಿಗೆ ಫ್ರೀ ಅಂತೀರ, ಎಕ್ಸ್ರೇ ರೇಟು 200 300, ಬ್ಲಡ್ ಟೆಸ್ಟ್ ರಿಪೋರ್ಟ್ಗೆ 400 500 ರೂಪಾಯಿ. ಅಂದರೆ ಬಡವ ಹೆಂಗೆ ಸಲೀಸಾಗಿ ಹೋಗ್ತಾನೆ ಒಳಕ್ಕೆ? ಆ ಪರಿಸ್ಥಿತಿಯನ್ನು ಇವತ್ತು ನೀವು ತಂದಿದ್ದೀರಾ. ನಿಮ್ಮ ಗ್ಯಾರಂಟಿಯ ಈ ಕಾಂಗ್ರೆಸ್ಸಿನ ಪುಡಾರಿಗಳನ್ನೇನೆ ನೇಮಕೊಂಡೆ, ಅದರಿಂದ ರಾಜ್ಯದ ಬಗ್ಗೆಕ್ಕೆ ಅಂದಾಜು ಒಂದು 150 ಕೋಟಿ ಲಾಸ್ ಆಗ್ತಾಯಿದೆ. 150 ಕೋಟಿ ಅಂದರೆ ಇವರು ಯುವ ನಿಧಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೋ ಆಲ್ಮೋಸ್ಟ್ ಆಲ್ ಅಷ್ಟೇ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ಇನ್ನೊಂದು ಸ್ಕೀಮ್ ಮಾಡ್ಬೇಕು. ಇವ್ರದ್ದೇನು ಕೆಲಸ ಏನೂ ಇಲ್ಲ, ಎಲ್ಲ DBT ಮುಖಾಂತರ ಹೋಗ್ತೈತೆ, ಅವ್ರ ಮನೆಗಳಿಗೆ ಹೊರಟೋಗ್ತೈತೆ. ಇವ್ರದ್ದೇನು ಏನೂ ಇಲ್ಲ ಕೆಲಸ. ಎಲ್ಲ ಕಡೆ ರೇಟ್ ಫಿಕ್ಸ್ ಮಾಡೋ ಕೆಲಸ. ಈಗ ರೇಷನ್ ಅಂಗಡಿಗಳಿಗೆ ರೇಟು ಮಂತ್ಲಿ ಇಷ್ಟು ಕೊಡಿ, ವರ್ಷಕ್ಕೆ ಇಷ್ಟು ಕೊಡಿ, ನಮ್ಮನೆಗೆ ಇಷ್ಟು ಮೂಟೆ ಅಕ್ಕಿ ಕಳಿಸು, ಇಷ್ಟು ಮೂಟೆ ಸಕ್ಕರೆ ಕಳಿಸು, ಫಂಕ್ಷನ್ ಇದೆ ಇಷ್ಟು ದುಡ್ಡು ಕಳಿಸು. ಇಷ್ಟಕ್ಕೋಸ್ಕರ ಇವ್ರನ್ನ ಏಜೆಂಟ್ಗಳಾಗಿ ಕಾಂಗ್ರೆಸ್ ಅವರು ನೇಮಕ ಮಾಡಿದ್ದಾರೆ. ಇದನ್ನು ಹೋರಾಟ ಮಾಡೋ ಮುಖಾಂತರ ನಾವು ಮಾಡಿದಿರಿ. ಇನ್ನು KPSC ಬಗ್ಗೆ ಭಾಳ ಸುದೀರ್ಘವಾಗಿ ನಾನು ಮಾತಾಡಿದ್ದೀನಿ. KPSCಯ ಅಕ್ರಮಗಳೇನಿದೆ, ಹರಾಜ್ 2 ಕೋಟಿ AC ಗಳಿಗೆ, 1 ಕೋಟಿ ತಹಸೀಲ್ದಾರ್ಗಳಿಗೆ, DYSPಗೆ 1 ಕೋಟಿ, ಇದೆಲ್ಲ ಸದನದಲ್ಲೇ ನಾನು ತೋರಿಸಿದ್ದೀನಿ. ಎಲ್ಲ ದಾಖಲೆಗಳು ಕೊಟ್ಟು ಅಲ್ಲಿ ಭಾಳ ಜನ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲಿ ಭಾಳ ವಿರೋಧ ಮಾಡಿದ್ರು. ದಾಖಲೆ ಕೊಡು ಅಂತ. ನಾನು ಪೊಲೀಸ್ ಸ್ಟೇಷನ್ 2 FIR ಕೊಟ್ಟೆ. ಹಂಗಾರೆ ಪೊಲೀಸವರು
FIR ಮಾಡಿಬಿಟ್ರೆ ನಿಜಾನ ಅಂತ ಹೇಳಿದೆ. ಪೊಲೀಸವ್ರು FIR ಅಲ್ಲ, ಹೋಗಿ ಆ ಲಾಡ್ಜ್ಗಳ ಮೇಲೆ ರೈಡ್ ಮಾಡಿದಾಗ ಸಿಕ್ಕಿರುವಂಥ ದಾಖಲೆಗಳು, ರೈಡ್ ಮಾಡಿದಾಗ ಪೊಲೀಸರು ರೈಡ್ ಮಾಡಿದಾಗ ಸಿಕ್ಕಿರೋ ದಾಖಲೆಗಳು, ಹೇಳಿಕೆಗಳು ಅಂತ ತೋರಿಸಿದಾಗ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ರು. ಮತ್ತು KPSC ಅವರೇ ತನಿಖೆಗೆ, ಫೋರೆನ್ಸಿಕ್ ತನಿಖೆಗೆ ಕೊಟ್ಟಾಗ ಫೋರೆನ್ಸಿಕ್ ತನಿಖೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ KPSC ಅವರ ಸಹಾಯ ಇಲ್ಲದೆ ಇಷ್ಟೊಂದು ಅವ್ಯವಹಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ. 700 ಪೇಜ್ ರಿಪೋರ್ಟ್. ಮತ್ತು ಇದನ್ನು COD ತನಿಖೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವರು? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಇದನ್ನು ಸುಮಾರು 2 ಗಂಟೆಗಳ ಕಾಲ ನಾನು ಸವಿಸ್ತಾರವಾಗಿ ಮಾತಾಡಿದ್ದೀನಿ. ಅದರ ಪ್ರತಿಫಲವಾಗಿ, ನಮ್ಮ ಹೋರಾಟದ ಪ್ರತಿಫಲವಾಗಿ KPSCಯ ಮೂಗುದಾರ ಹಾಕುವಂಥ ಒಂದು ಶುರು ಮಾಡಿದ್ದಾರೆ ಇವತ್ತು KPSCಯಲ್ಲಿ. ಅಂದರೆ ಸ್ವತಃ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ನಾಯಕರು ಏನು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ ಅಂತ ಅಧಿವೇಶನದಲ್ಲೇ ಹೇಳಿದ್ದಾರೆ, ಆನ್ ದಿ ಫ್ಲೋರ್. ಮತ್ತು ಅಲ್ಲಿ ಅಕ್ರಮ ಆಗಿರೋದು, ಕನ್ನಡ ಅನುವಾದಗಳ ಅಕ್ರಮ ಆಗಿರೋದನ್ನು ಕೂಡ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ, ಸಮಗ್ರವಾಗಿ ಇದರ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಇವತ್ತು ಕನ್ನಡ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸುಮಾರು 2,30,000 ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ. ಇವತ್ತು ನಮ್ಮ ಹೋರಾಟದ ಫಲವಾಗಿ KPSCಗೆ ಒಂದು ಬದಲಾವಣೆಯ ಇದು ಮಾಡಿದ್ದಾರೆ. ಮತ್ತು KPSCಯಲ್ಲಿ ನಾನು 16 ಜನ ಇದ್ದಾರೆ ಅಂತ ಹೇಳಿದೆ, ಬೇರೆ ಬೇರೆ ರಾಜ್ಯಗಳು ಎಷ್ಟೆಷ್ಟಿದ್ದಾರೆ ಅಂತಲೂ ಹೇಳಿದೆ. ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಇದನ್ನು ಕಡಿಮೆ ಮಾಡ್ತೀರಿ, ಅದನ್ನು 6ಕ್ಕೆ ತರ್ತೀನಿ ಅಂತ ಆ ಬಿಲ್ಲಲ್ಲೂ ಕೂಡ ಹೇಳಿದ್ದಾರೆ. ಅಂದರೆ ಇವೆರಡೂ ಬದಲಾವಣೆ ನಮ್ಮ ಹೋರಾಟದಿಂದ, KPSCಯ ಹೋರಾಟದಿಂದ ಆಗಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಅದನ್ನು ಹೋರಾಟ ಮಾಡಿದ್ದೀರಿ. ಇನ್ನು SCP STP ಈ ದಲಿತರ ಹಣ ಏನಿದೆ, SC ST ಹಣ ಏನೇ, ಇದರ ದುರುಪಯೋಗದ ಬಗ್ಗೆನೂ ಕೂಡ ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ. ಅವರು ಬಡ್ಜೆಟಲ್ಲಿ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸ್ತರು. ರಾಜ್ಯಪಾಲರ ಕೈಲಿ ಆ ಸುಳ್ಳುಗಳಿಗೆ ನಾವು ಈ SC ST ಹಣ ಹೇಗೆ, SCP ಮತ್ತು TSP ಹಣ ಹೇಗೆ ದುರುಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮತ್ತು ಇವರು ಕೇಂದ್ರ ಸರ್ಕಾರದ ಇವತ್ತಿಂದಲ್ಲ, 1975ನೇ ಇಸ್ವಿಯಲ್ಲೇ ಈ ತಾರತಮ್ಯ, ಅವತ್ತಿನ ಸರ್ಕಾರ, ಇಂದಿರಾ ಗಾಂಧಿಯವರು ಅವತ್ತು ಪ್ರಧಾನಮಂತ್ರಿಗಳಾಗಿದ್ದರು ಹಿಂದೆ, ಆವಾಗ ಈ ತಾರತಮ್ಯ ಆಗ್ತಾ ಇದೆ ಅಂತ ಸಮಿತಿ ನೇಮಕ ಮಾಡಿದಾಗ ಸಮಿತಿಯಲ್ಲಿ ಹೇಳಿದ್ದಾರೆ, ಮೇಲ್ವರ್ಗದ್ದಕ್ಕೂ ಮತ್ತು SC ST ಜನಾಂಗ 10 ವರ್ಷ ಡಿಫ್ರೆನ್ಸ್ ಇದೆ, ಈ 10 ವರ್ಷನ ನಾವು ಮೇಕಪ್ ಮಾಡಬೇಕು, ಅದಕ್ಕೋಸ್ಕರ ದಲಿತರಿಗೆ ಹೆಚ್ಚು ಹಣ, ಅವರ ಪರ್ಸೆಂಟೇಜ್ ಮೇಲೆ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಅದರ ಪ್ರಕಾರ ಇಂದಿರಾ ಗಾಂಧಿಯವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದರು. ಅದನ್ನು ಮಹಾರಾಷ್ಟ್ರದವರು ಫಾಲೋ ಮಾಡಿದ್ದಾರೆ, ಉತ್ತರ ಪ್ರದೇಶದವರು ಫಾಲೋ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರು ಮಾತಾಡ್ತಾರೆ, ಸಂವಿಧಾನ ಅಂಬೇಡ್ಕರ್ ಪುಸ್ತಕ ಹಿಡ್ಕೊಂಡು ಬಂದಿದ್ದಾರೆ ಹೊರತು ಇವರೇನು ಫಾಲೋ ಮಾಡಲೇ ಇಲ್ಲ. ಆ ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಜೀವನದ ಸ್ಟೈಲಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಲಿಂಗಾನುಪಾತ ಮೇಲ್ ಮತ್ತು ಫೀಮೇಲ್ ಅದರಲ್ಲಿ ಅವ್ರದ್ದು ಫೀಮೇಲ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅವರ ಕೇರಿಗಳು, ಕ್ವಾಲಿಟಿ ಆಫ್ ಲೈಫ್ ಅದು ಈ ಮಟ್ಟಿಗೆ. ನಾನು ಮುಖ್ಯಮಂತ್ರಿನ ಕೇಳಿದೆ, ಆಯಿತು ಅವತ್ತನ ಬಿಟ್ಬಿಡಿ, ಇಂದಿರಾ ಗಾಂಧಿ ಲೇಟ್, ಇವತ್ತು ಹೆಂಗಿದೆ ಸದನದಲ್ಲಿ ಮಂಡಿಸಿ ಅಂತ ಹೇಳಿದೆ, ಎಸ್ಕೇಪ್ ಮುಖ್ಯಮಂತ್ರಿ, ಉತ್ತರನೇ ಕೊಡಲಿಲ್ಲ, ಅದಕ್ಕೆ ಉತ್ತರನೇ ಇಲ್ಲ, ಅದಕ್ಕೆ ಉತ್ತರನೇ ಅವ್ರು ಕೊಟ್ಟಿಲ್ಲ ಅವರು. ಅದಾದಮೇಲೆ 2006ರಲ್ಲಿ ಮತ್ತೆ ಒಂದು ಸಮಿತಿ ನೇಮಕ ಆಗಿದೆ. ಇಷ್ಟು ವರ್ಷ ಆದಮೇಲೆ ದಲಿತರು ಆ ಒಂದು ಜನಾಂಗದವರು ಮುಂದೆ ಬಂದಿದ್ದಾರಾ ಅಂತ ಹೇಳಿದಾಗ ಅದರಲ್ಲಿ ಆ ರಿಪೋರ್ಟಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಅವರು 2006ರಲ್ಲಿ ಮಾಡಿದಾಗ ಅದು ಇನ್ನೂ ಕೆಳ ಹಂತಕ್ಕೆ ಹೊರಟೋದು, ಇನ್ನೂ ಕೆಳಕ್ಕೆ ಬಂದುಬಿಟ್ಟಿದೆ. ಆವಾಗ ಅವ್ರು ಏನು ಹೇಳಿದ್ರು, ನಾವು ಇಷ್ಟೆಲ್ಲ ಡೈರೆಕ್ಷನ್ ಕೊಟ್ಟರೂ ಕೂಡ ನೀವುಗಳು ಆ ದಲಿತರನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಡೈವರ್ಟ್ ಮಾಡಬಾರ್ದು. ಯಾವುದಕ್ಕೆ ಉಪಯೋಗಿಸ್ಬೇಕು ಅಂದರೆ ಸಬ್ ರೋಡುಗಳು, ಹೈವೇಗಳಿಗೆಲ್ಲ, ಇವರು ಹೈವೇಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ.
ಇವರು ಸಬ್ ರೋಡ್ಗಳು ಅಂದರೆ ಮನೆ ಒಳಗಡೆ ಮನೆ ಕೇರಿ ಒಳಗಡೆ ಬರೋ ರೋಡ್ಗಳು ಮಾಡಬೇಕು. ಅವ್ರಿಗೆ ಶುದ್ಧವಾದಂಥ ಕುಡಿಯೋ ನೀರು ಕೊಡಬೇಕು. ಅವ್ರಿಗೆ ಒಳ್ಳೆ ಮನೆಗಳನ್ನು ಕಟ್ಕೊಡ್ಬೇಕು. ಪಾಲಿಸಿ ಮಾಡಿ ಅಂತೇಳಿ ಈ ಸಬ್ ಪ್ಲಾನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಸೆಂಬ್ಲಿಯಲ್ಲಿ ಓದಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕಾಮೆಂಟ್ ಮಾಡೋದನ್ನು ಅದು ಸಬ್ ಪ್ಲ್ಯಾನ್ ಅದು ಅಂತೇಳಿ. ನಾನು ಅದನ್ನೇ ಸಬ್ ಪ್ಲ್ಯಾನೇ ಅಂತ ಹೇಳಿದ್ದು, ಏನು ಮೇನ್ ಪ್ಲ್ಯಾನ್ ಅಂತ ಹೇಳಿಲ್ಲ ಅಂತ. ಅಲ್ಲೇ ಒಂದು ವಿಚಾರ ಹೇಳಿ, ಇದು ನಾನೆಲ್ಲ ಮಾಡಿರೋದು, ಅವರೇ ಪ್ರಿಂಟ್ ಮಾಡಿರೋದು, ಈ ವರ್ಷ ಪ್ರಿಂಟ್ ಮಾಡಿರೋದು. ಯಾವುದು ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲ್ಯಾನ್ ಆಫ್ ಟ್ರೈಬಲ್ ಸಬ್ ಪ್ಲ್ಯಾನ್ ಅಲೋಕೇಶನ್ ಫಾರ್ ದ ಇಯರ್ ಆಫ್ 25-26. ಇದು ಐಬಿಗಳು ದುಡ್ಡು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಐಬಿಗಳು ಏನು SC/ST ಕಾಲೋನಿಯಲ್ಲಿ ಐಬಿ ಅಲ್ಲ, ಜನರಲ್ ತಾಲೂಕಿಗೊಂದು ಐಬಿ ಇರ್ತದಲ್ಲ, ಐಬಿಗೆ ದುಡ್ಡು ಕೊಟ್ಟಿದ್ದಾರೆ. ಯೂನಿವರ್ಸಿಟಿಗೆ ದುಡ್ಡು ಕೊಟ್ಟಿದ್ದಾರೆ. ಅಲ್ಲಿ ಆಕ್ಷನ್ ಪ್ಲಾನಲ್ಲಿ ಹೇಳಿದ್ದಾರೆ ಬೇರೆ ಜನರಲ್ ಆಗಿರೋದು ಮಾಡಂಗಿಲ್ಲ. ಜನರಲ್ ಆಗಿ ಏನಿದೆ, ಈಗ ಅವರು 4% ರಿಸರ್ವೇಷನ್ ಮಾಡಿದ್ದಾರೆ ಮುಸ್ಲಿಮರಿಗೆ. ಆ ಮುಸ್ಲಿಮರು ಈಗ ಮೇಯ್ನ್ ಇದರಲ್ಲ, ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಅವರು. ಅಂದರೆ ಜನರಲ್ಲೂ ಕಾಂಟ್ರಾಕ್ಟ್ ಹಂಗೆ. ಇದು ಜನರಲ್ಲಲ್ಲಿ ಈಗ ಒಂದು ಯೂನಿವರ್ಸಿಟಿ ಅಂದರೆ SC/ST ಜನ ಇದ್ದೇ ಇರ್ತಾರೆ. ಅಲ್ಲಿ ಒಂದು 4%, 3%, 6%, 10% ಇದ್ದೇ ಇರ್ತಾರೆ. ಅದಲ್ಲ, ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಕೇರಿಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಯಾವುದೋ ಒಂದು ಕೇರಿಯಲ್ಲಿ ಮಾಡಬೇಕಾದ್ರೆ 50% ದಲಿತರು ಇರಬೇಕಲ್ಲಿ. ಅದು ರೂಲು.